ಬ್ಯಾಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಹಗಲು ದರೋಡೆ ಆರೋಪ. ನರೇಗಾ ಸೇರಿ ವಿವಿಧ ಕಾಮಗಾರಿಗಳಲ್ಲಿ ರಾಜಾರೋಷವಾಗಿ ಲೂಟಿ ಎಂಬ ಗಂಭೀರ ಆರೋಪ. ನಮಸ್ಕಾರ ಧಾರವಾಡ ಮಂದಿಗೆ. ನಾನು KRS ಪಕ್ಷ ಸಿಪಾಯಿ ಮಂಜುನಾಥ್. ಮಂದಿ ಏನಪ್ಪ ಅಂದರೆ ಒಂದಿನ ನಾನು ನರೇಗಾ ಯೋಜನೆದ ಬಗ್ಗೆ ನೋಡ್ತಾ ಇದ್ದೆ. ಆ ಟೈಮ್ದಲ್ಲಿ ಬ್ಯಾಹಟ್ಟಿ ಅನ್ನೋ ನಮ್ಮ ಧಾರವಾಡ ಜಿಲ್ಲೆದಾಗ ಬರುವಂಥ ಬ್ಯಾಹಟ್ಟಿ ಗ್ರಾಮದ ನಾನು ಒಂದ್ಸರಿ ನೋಡಿದಾಗ ಅದರಲ್ಲಿ 8 ದಿನದಿಂದ ಅದೇ ಥರ ಅದೇ ಸೇಮು ಅದೇ ವ್ಯಕ್ತಿ ಈ ಥರ GPS ಮಾಡ್ತಾ ಇದ್ದಾರೆ ಇವರು. ಬೆಳಗ್ಗೆ ಸಾಯಂಕಾಲ ಸೇಮ್ ಫೋಟೋಸ್. ಆಮೇಲೆ ಒಂದಿಷ್ಟು ಜನನ ಇನ್ಕ್ವೈರಿ ಮಾಡಿದೆ ನಾನು. ಈ ಫೋಟೋದಾಗಿರೋ ವ್ಯಕ್ತಿ ಹೆಸರು ಇದಕ್ಕೆ ಮ್ಯಾಚ್ ಆಗುತ್ತೆ ಏನಂತೇಳಿ ಒಂದಕ್ಕೊಂದು ಹೊಂದಾಣಿಕೆನೂ ಇಲ್ಲ. ಎಲ್ಲೋ ಒಂದು ಅಥವಾ ಇಬ್ಬರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಮ್ಯಾಚ್ ಇಲ್ಲ. ಅದನ್ನು ನೋಡಿದಾಗ ನನಗೆ ಯಾಕೋ ಅನುಮಾನ ಬಂದು ನಾವೊಂದ್ಸರಿ ಬ್ಯಾಟಿಗೆ ವಿಸಿಟ್ ಮಾಡಿದೆ ನಮ್ಮ ಟೀಮ್ ಜೊತೆ. ಬ್ಯಾಟಿಗೆ ವಿಸಿಟ್ ಮಾಡಿದಾಗ ಇವರು GPS ಮಾಡಿದಂಥ ಟೈಮಿಂಗ್ ಅದನ್ನು ನಾನು ನೋಡಿ ಅಲ್ಲಿಗೆ ವಿಸಿಟ್ ಮಾಡಿದರೆ ಒಬ್ಬರೂ ಇಲ್ಲ, ಲೇಬರ್ಗಳು ಒಬ್ಬರೂ ಇಲ್ಲ ಅಲ್ಲಿ. ಅದನ್ನು ಹೋಗಿ ನಾವು ಪ್ರಶ್ನೆ ಮಾಡಿದಾಗ GPS ಮಾಡಿದವನು ಸುಟಿ ಮೇಲೆ ಹೋಗಿದ್ದಾನಂತ. ಮತ್ತು ಹಂಗಾರೆ GPS ಹೆಂಗೆ ಮಾಡಿದ್ರಿ ಇವತ್ತಿನ ಡೇದಾಗ, ಇವತ್ತಿನ ತಾರೀಕು 30ನೇ ತಾರೀಕು, ಇವತ್ತು ನೀವು ಹೆಂಗೆ GPS ಮಾಡಿದ್ರಿ ಅವ್ನು ಸುಟಿ ಮೇಲಿದ್ರೆ ಅಂತ ಕೇಳಿದಾಗ ಇಲ್ಲ ಬೆಳಗ್ಗೆ ಇದನ್ನು ಮಾಡಿ GPS ಮಾಡಿ ಸುಟಿ ಮಾಡ್ಯಾನ್ರಿ ಅಂದ್ರೆ. ಹೌದಾ ಸರ್, ಹಂಗಾರೆ ಲೀವ್ ಲೆಟ್ರ್ ಏನಾರ ಬರ್ದಾನ? ಇಲ್ಲ, ಲೀವ್ ಲೆಟ್ರ್ ಬರ್ದಿಲ್ಲ, ನನಗೆ ಫೋನ್ ಮೇಲೆ ಹೇಳ್ಯಾನ ಅಂತಂದು PDOನ ಉತ್ತರ. ಇದು PDOನ ಒಂದು ಮಾತು ಫೋನ್ ಮುಖಾಂತರ ಹೇಳ್ಯಾನ. ಹೌದನ್ ಸರ್, ಹಂಗಾದ್ರೆ ಫೋನ್ ಮುಖಾಂತರನೇ ಇಲ್ಲಿ ಎಲ್ಲ ವ್ಯವಹಾರ ನಡೀತಾವೆ ಅನ್ನಂಗಾಯ್ತು ಅಂತ ನಾ ಪ್ರಶ್ನೆ ಮಾಡಿದಾಗ PDO ಸಾಹೇಬರು ಅದಕ್ಕೆ ನನಗೆ ಯಾವುದೇ ಉತ್ತರ ಕೊಡಲಿಲ್ಲ. ಈ ಥರ ಮ್ಯಾಟ್ರ್ ಆಯಿತು. ಆಮೇಲೆ PDO ಸಾಹೇಬರು ಬಂದ ಬರೀ 3 ದಿನ ಆಗಿದೆ ಅಂತೆ. ಹಂಗಾರೆ 3 ದಿನ ಆದರೂ 3 ದಿನದಿಂದ ಅವ್ರು ಏನೂ ನೋಡೇ ಇಲ್ಲ. ಅವರು ಕೈಯಾಗಿರೋಂಥ ಸೆಕ್ಯೂರಿಟ್ರಿ ಅವ್ನು ಎಲ್ಲೋ ಅಡ್ಡಾಡ್ತಿದ್ದಾರೆ. ನಾವು ಬಂದೀವಿ ಅಂತ ಗೊತ್ತಾದ್ಮೇಲೆ ಬಂದರು. ತಮ್ಮ ID ಕಾರ್ಡು ಅದು ಎಲ್ಲಿ ಅಂತ ಕೇಳಿದರೆ ಇಲ್ಲ ಸರ್ ಗೌರ್ಮೆಂಟ್ನವ್ರು ಕೊಟ್ಟಾರ, ಪಟ್ಟಿ ಕೊಟ್ಟಿಲ್ಲ ಅಂತ ಕೇಳ್ತಾನೆ. ಅಂದರೆ ಕೊಳ್ಳಿಗೆ ಹಾಕ್ಕೊಳೋ ಪಟ್ಟಿ ನಾ ಗೌರ್ಮೆಂಟ್ನವ್ರು ಕೊಟ್ಟಿಲ್ಲ ಅಂತ ಕೇಳಿದ. ಹೌದಾ ಸರ್, ಅದರದ್ದು ಏನೋ ನನಗೆ ಗೊತ್ತಿಲ್ಲಪ್ಪ. ಹಂಗಾರೆ ನಿಮ್ಮ ID ಕಾರ್ಡ್ ಆದ್ರೆ ಅಟ್ಲೀಸ್ಟ್ ಜೇಬಲ್ಲಾದರೂ ಇಟ್ಕೋಬೋದಲ್ಲ, ಜೇಬಾದರೂ ಗೌರ್ಮೆಂಟ್ ಕೊಡಕ್ಕೆ ಬರಲ್ಲ, ನಿಮ್ಮ ಹತ್ರನೇ ಇರುತ್ತೆ ಜೇಬು, ಪ್ಯಾಂಟಿಗೆ ಇದಕ್ಕೆ ಶರ್ಟಿಗೆ, ಅದನ್ನಾದ್ರೂ ತೋರಿಸು ಹೋಗ್ಲಿ ಅಟ್ಲೀಸ್ಟು ಅಂದೆ. ಅವ್ನು ಮನ್ಯಾಗ ಇಟ್ಟು ಬಂದಾನಂತ. ಈ ಥರ ಬೇಜವಾಬ್ದಾರಿತೆ ಮಾತಾಡೋಂಥ ನಮ್ಮ ಬ್ಯಾಹಟ್ಟಿ ಗ್ರಾಮದ ಪಂಚಾಯಿತಿಯವರಿಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗಲಿಲ್ಲ. ಹೌದು, ಬ್ಯಾಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಗ್ರಾಮ ಪಂಚಾಯಿತಿಯಲ್ಲೇ ಹಗಲು ದರೋಡೆ ನಡೆಯುತ್ತಿದ್ದು, ಇದಕ್ಕೆ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಸಾಥ್ ಇದೆ ಎಂಬ ಆರೋಪವೂ ಹೊರಬಿದ್ದಿದೆ. ನರೇಗಾ ಯೋಜನೆಯ ಹೆಸರಿನಲ್ಲಿ ಹಣದ ದೋಚಾಟ ನಡೆಯುತ್ತಿದ್ದು, ಅಭಿವೃದ್ಧಿ ಕಾಮಗಾರಿಗಳ ಬದಲು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರ ಜೇಬು ತುಂಬಿಕೊಳ್ಳುತ್ತಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನಮಸ್ಕಾರ, ನಾನು ಸೈನಿಕ. ನಾನು ಬ್ಯಾಹಟ್ಟಿ KRS ಪಕ್ಷದ ಸೈನಿಕ. ಬ್ಯಾಹಟ್ಟಿಗೆ ಬಂದಿದ್ದೀವಿ. ಒಂದು ಪಂಚಾಯತ್ ಒಂದು ಇದು ಇತ್ತು, ಇಲ್ಲ ನಮ್ಮ ಅಣ್ಣರು ಮಾತಾಡ್ತಾರೆ. ನಮಸ್ಕಾರ, ನಾನು ಮಂಜುನಾಥ್ ಹಿರೇಮಠ ಅಂತೇಳಿ ನನ್ನ ಹೆಸರು. KRS ಪಕ್ಷದ ಸೈನಿಕ. ಇವತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಬ್ಯಾಹಟ್ಟಿಗೆ ಬಂದಿದ್ವಿ. ಇಲ್ಲಿ ಏನಪ್ಪಾ ಅಂದ್ರೆ ಡೈಲಿ ನರೇಗಾ ಯೋಜನೆ ಬಗ್ಗೆ ಇವರು GPS ಮಾಡಿ ಫೋಟೋಗಳನ್ನು ಕಳಿಸ್ತಿದ್ರು. ಒಂದೇ ತರ ಫೋಟೋಗಳು ಡೈಲಿ. ಆದ ಕಾರಣಕ್ಕೆ ನಾವು ಎನ್ಕ್ವೈರಿ ಮಾಡ್ಬೇಕು ಅಂತ ಬಂದೀವಿ ಇಲ್ಲಿಗೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ನರೇಗಾ ಯೋಜನೆ ಇದು ಮಾಡಿಲ್ಲ ಸರ್, GPS ಮಾಡಿಲ್ಲ. 25 ಮಂದಿ ಎಲ್ಲಾರ ಒಬ್ಬರು ಇಲ್ಲ. ಒಂದು GPS ಮಾಡಿ ಹಾಕಿರಿ ಸರ್. ಅಲ್ಲ ಮತ್ತು ಅವ್ರು ಹೋದ್ರ ಸರಿ, ಅವ್ರು ಹೋಗಿರ್ತಾರೆ. ಹೋದ್ಮೇಲೆ ಔಟ್ ಟೈಮ್ ಹಾಕ್ತಾರಲ್ಲ, ಅಂದ್ರೆ 4 ಗಂಟೆ 5 ಗಂಟೆ. ಆಮೇಲೆ ಇನ್ನೊಂದು ಸರ ನಾವು ಕೇಳಕತ್ತಿರೋದು ಏನಂದ್ರೆ, ಈಗ ದಿನಕ್ಕೆ ಹೋಗಿ ಅಲ್ಲಿ GPS ಮಾಡ್ತಾರೆ ಅಂತ ದಿನಕ್ಕೆ ನಾವು ಬೆಳಿಗ್ಗೆ ಹೋಗಿದ್ದೀವಿ, ದಿನ ಹೋಗ್ತೀವಿ. ಒಂದೇ ಥರ ಸೇಮ್ ಅದೇ ಥರ ಫೋಟೋ ಅದೇ ಥರ ಇದು ಮಂದಿ ಬರ್ತಾರ, ಅದ ಮಂದಿ ಬರ್ತಾರ ಸರ. ಆದ್ರೆ ದಿನ ಅದ ಫೋಟೋನ ಆಗಕ್ಕೆ ಬರ್ತದಲ್ಲ, ಮತ್ತೆ ಈಗ 1 ವಾರದ ಇಷ್ಟೇ ಅದ ಸರ್ ನಮ್ಗೆ. ಡೈಲಿ
ಇದು ಒಬ್ಬನ ಹೆಸರು ಐತಿ, ಏನೋ ಜೋಳದ ಏನೋ ಐತಿ. ಅವ್ನ ಕಷ್ಟದ ಅಂಗಡಿ ಆಗದ ಈಗ ಅವನಿಗೆ ಭೇಟಿಯಾಗಿನೂ ಬಂದಿವಿ ಬ್ಯಾಟಿ ರೋಡಿಗೆ. ಮುಂಜಾನೆ ಸ್ಟಾರ್ಟಿಂಗ್ ಟೈಮ್ ಅವ್ರ ಫೋಟೋ ತಗೊಂಡು ನಾವು ಸ್ಟಾರ್ಟ್ ಆಗ್ಯಾರ ಈ ಕೆಲ್ಸಕ್ಕೆ ಅಂತ ಹಾಕ್ತೀವಿ. ಮುಗಿದ ಮೇಲೆ ಮುಗಿತು ಅಂತ ಹಾಕ್ತೀವಿ. ಒಂದು ವಾರದಿಂದ ಕಂಟಿನ್ಯೂ ಅದ ಫೋಟೋ ಅದ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಅದಾವ್ರಿ. ನೋಡಿ ಚೆಕ್ ಮಾಡಿಸ್ತಾನೆ. ಚೆಕ್ ಮಾಡಿಸ್ತೀನಿ ರೀ, ನಮ್ಮ ಸಿಬ್ಬಂದಿ ಕಡೆದಲ್ಲ. ಹಾಂ ಮಾಡಿಸಿ ಸರ್, ಕಟ್ಸಿ ಮಾಡಿಸಿ ಮಾಡ್ತೀನಿ. ಅಲ್ಲ ಈಗ ಕರಿಬೋದು ಸರ್, ನಾವು ಮಾಡ್ಬೋದು ನಮ್ಮ ಇದ್ರಿಗೆ. ಮಂಜು ಯಾರು ಹೋಗಿದ್ರು ಅವ್ರನ್ನ ಕರೀರಿ ಅಲ್ಲಿ, ಅಂದ್ರೆ ವರ್ಕಿಗೆ ಯಾರು ಹೋಗ್ಯಾರ ಅಂತೇಳಿ GPS ಯಾರು ಹೋಗ್ಯಾರ ಅವ್ರನ್ನ ಸ್ವಲ್ಪ ಕರೀರಿ. ಮಾತಾಡ್ಬೋದು ಇವತ್ತು ಬಂದಿಲ್ಲವ, ರಜೆ ಅದಂತವ. ಏ ರಸೂಲ, GPS ನೇ ರಜೆ ಅದ ಸರ್. GPS ಮಾಡಿದ್ದಾರೆ ಮತ್ತು ರಜೆ ಇದ್ರನ್ನ GPS ಮಾಡ್ಯಾರಲ್ಲ ಸರ್ ಬೆಳಿಗ್ಗೆ ಮಾಡ್ಬೇಕೇನ್ರು? ಅಂದ್ರೆ ವರ್ಕ್ ಮ್ಯಾಗ ಇಲ್ರಿ ಈಗ ಅವ್ರು. ಇವತ್ತು ವರ್ಕ್ ಮೇಲೆ ಇಲ್ಲ ಸರ್. ಹಂಗಾರ ಇವತ್ತ ರಜೆ ಅದನ್ರಿ. ಅಲ್ಲಿ ರಜೆ ಇದ್ಮೇಲೆ ರಜೆ ಇದ್ರೆ ಹೆಂಗೆ ವರ್ಕ್ ಮಾಡ್ತಾರ್ರಿ ಅವ್ರು? ಹಂಗಲ್ಲ ಸರ್, ರಜೆ ಇದ್ರೆ ಹೆಂಗೆ ವರ್ಕ್ ಮಾಡ್ಬೇಕ್ರಿ? ಇದ್ದವ್ರಾಗೆ ಇರ್ತಾನ್ರಿ ಅವ್ನು. ಕೆಲಸ ಐತಂತ ತಂದು ಹೇಳೇನ್ರಿ, ಇಲ್ಲೇ ಹೋಗ್ಬೇಕಾಯ್ತು ಅಂತಂದು. ಏನಾರ ಬರ್ಕೊಟ್ಟೆ ಚಲನ ಬುಕ್ದಾಗ ಅಥವಾ ಏನಾರು ಬರ್ಕೊಟ್ಟೆ ಏನು ಸರ ನಂಗೆ ಫೋನ್ ಮಾಡಿರಿ ಅವ್ನು. ನಾನು ಫೋನ್ ಮೇಲೆ ಫೋನ್ ಮುಖಾಂತರ ಫೋನ್ಯಾಗ ಎಲ್ಲ ಇದು ವರ್ಕ್ ಅನ್ರಿ ಸಿಬ್ಬಂದಿಗಳದು? ಫೋನ್ ಮುಖಾಂತರ ನಡೀತೈತೆ ಸರ್. ಹಂಗಾರ ಮೇಡಮ್ ಮೇಡಮ್ ಅದಾರ ಸರ್. ಸರ್ ಇವ್ರ ಅಧ್ಯಕ್ಷರು ಸರ್ ಅವ್ರು ಅದಾರಂತೆ, ಅವ್ರಿಗೂ ಮಾತಾಡೋಣ. ಲೈವ್ ಅದಾವಲ್ರಿ? ಹಲೋ ಹಲೋ, ನಮಸ್ಕಾರ. ಇದು ಎಣ್ಣೆ ವ್ಯವಸ್ಥೆ ಇದು ಮಾಡ್ರಿ ಬೆಳಿಗ್ಗೆ ಲೇಬರ್ 25 ಲೇಬರ್ 5 ಪಾಯಿಂಟ್ ಅಂತ ತೋರ್ಸ್ಯಾರ ಸರ್ ಇವತ್ತು ಬೆಳಿಗ್ಗೆ. ನಾವು ಮಾತಾಡಿ. ಹಲೋ, ಅಲ್ಲಲ್ಲ ಇದನ್ನ GPS ಮಾಡಿದ್ರಿ ಬೆಳಿಗ್ಗೆ? ಇಲ್ಲಿ ಅವ್ರು ಯಾರು ಸಂಘಟನೆಯವ್ರ ಅಲ್ಲಿ ಇದಿಲ್ಲ ಅಂತ ತಂದು, ಲೇಬರ್ ಇಲ್ಲ ಅಂತ ತಂದು ಎಷ್ಟೊತ್ತಿಗೆ ಅದು ಮಾಡ್ರಿ? ನೀವು ಎಷ್ಟೊತ್ತು ಮಾಡ್ರಿ? ಬೆಳಿಗ್ಗೆ ಅದಾವಲ್ಲ ಫೋಟೋದು? ಮಾಡಿ ಹೋಗ್ಯಾರಂತ ಅವ್ರ? ಹಾಂ ರೀ. ಸೇಮ್ ಸರ್. ಇದು ಮತ್ತೆ ಡಾಕ್ಯುಮೆಂಟ್ ಕೊಡ್ರಿ. ಹಾಂ ಸರ್. ಪರಿಶೀಲನೆ ಮಾಡ್ತಾರೆ. ಸೇಮ್ ಫೋಟೋ ಒಂದು ವಾರದಿಂದ ಅದ ಸರ್. ನೋಡಕತ್ತೀವಿ ನಾವು, ನಮ್ಮ ಕಡೆ ಆ ಡಾಕ್ಯುಮೆಂಟ್ಸ್ ಅದಾವ ಸರ್. ಚೆಕ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರದ ಏನಿದೆ ಸರ್ ತಾವು ಡೈಲಿ ಸಹಿ ಮಾಡಲೇಬೇಕಲ್ಲ ಸರ್. ಮತ್ತು ಫೋಟೋ ನೋಡ್ಲಾರ್ದ ಹೆಂಗೆ ಸಹಿ ಮಾಡಿದ್ರಿ ಸರ್? ಇವ್ರು ಈ ವ್ಯಕ್ತಿನ ಅಲ್ಲ ಅಂತನೂ ಅದಾವ್ರಿ ಅದ್ರೊಳಗೂ ನಮ್ಮ ಹತ್ರ. ಆ ವ್ಯಕ್ತಿನ ಫೋಟೋನ ಬೇರೆ ಅದಾವು, ಒಳ್ಳೆ ಇದನ್ನ ಬೇರೆ ಐತೆ, ಅದು ಸಹಿತ ಐತೆ ಅದ್ರೊಳಗೆ. ಮತ್ತೆ ಡೈಲಿ ಚೆಕ್ ಮಾಡಲೇಬೇಕಲ್ಲ ಸರ್. ಈಗ ಚೆಕ್ ಮಾಡೋದು, ಈಗ ನಾವು ಬಂದಾಗ ಚೆಕ್ ಮಾಡೋದಕ್ಕಿಂತ ಅವ ಡೈಲಿ ಚೆಕ್ ಮಾಡೇ ಸಹಿ ಮಾಡ್ತೀರಲ್ಲ ತಾವು. ಅವ ಇಲ್ಲ ರೀ ಬಂದಂತಂದ್ರೆ ಏನಂತ ತೆಗಿಸಿ ನೋಡುತ್ತೆ. ಅಲ್ಲ ತಮಗೂ ಗೊತ್ತಿರ್ತೈತಲ್ಲ ಸರ್, ತಮ್ಗೇನು ಗೊತ್ತಿಲ್ಲ ಅದ ವಿಷಯ ಅಲ್ಲಲ್ಲ ಅದು. ತಾವು ಸಹಿ ಮಾಡಿದಾಗನ ಮುಂದುವರಿದಲ್ಲ ಬಂದಿರ್ತಾರ, ಕೆಲಸ ಮಾಡಿ ಹೋಗಿರ್ತಾರೆ. ಆಯ್ತು ಸರ್, ಡೈಲಿ ಸೇಮ್ ಪೊಸಿಷನ್, ಸೇಮ್ ಡ್ರೆಸ್, ಸೇಮ್ ಇದ್ರ ಮೇಲೆ ಬಂದು ಸೇಮ್ ಲೊಕೇಶನ್, ಸೇಮ್ ಹಿಂಗೆ ಬಗ್ಗಿದ ಮನುಷ್ಯ ಹಿಂಗ ಬಗ್ಗಿರ್ತಾನ್ರಿ, ಈತ ಬಗ್ಗೋದಲ್ಲ ಮತ್ತೆ ಅವ್ ಮಾರನೇ ದಿನ. ಆ ಥರ ಫೋಟೋನು ಅದಾವು. ಈ ವ್ಯಕ್ತಿ ಅಲ್ಲ ಅಂತ ಅನ್ನೋದಕ್ಕೂ ಪ್ರೂಫ್ನು ಅದಾವು. ಆ ಫೋಟೋನ ಬೇರೆ ಅದಾವು. ನನ್ನ ಹೆಸರು ಮಂಜುನಾಥ್, ನನ್ನ ಫೋಟೋ ಇರ್ತೈತಿ, ಕೆಳಗಡೆ ಇನ್ನೊಬ್ರಿಗೆ ಹೆಸರು ಇರ್ತೈತಿ. ಆ ಥರ ನಡೆದ ಆಗೈತೆ ಐತ್ರಿ ಇದ್ರೊಳಗೆ.
ಏನಂತ್ರಿ ಬರ್ರಿ ಬರ್ರಿ ಮುಗಿಸಕ್ಕೆ ಸರ್ ಏನೈತೆ ಯಾರಪ್ಪ ಅಧ್ಯಕ್ಷ ಎನರ್ಜಿ ಲೆವೆಲ್ ಬಂದಿಲ್ಲ ಅನ್ನೋದು ನಾನು ಈಗ ಈಗ ತೋರಿಸ್ಬೋದಲ್ಲ ಸರ್ ನಾವು ಬರ್ತೀವಿ ಪ್ಲೇಸಿಗೆ ಬರ್ತೀವಿ ಜಗಕ್ಕೆ ಬರ್ತೀವಿ ತೋರಿಸ್ಬೋದು ಅಲ್ಲ ಯಾರು ಒಬ್ಬರು ಕಳಿಸಿ ಒಬ್ಬ ಸಿಬ್ಬಂದಿಗೆ ತಮ್ಮ ಕಡೆಯಿಂದ ಕಳಿಸ್ಬೋದಲ್ಲ ನಾವು ನೋಡ್ತೀವಿ 35 ಮಂದಿನ ಅವರ ಆದಾಯ ಹೆಸರನ್ನ ಹೌದು ಅಲ್ಲ ಅಂತ ಅದನ್ನು ಚೆಕ್ ಮಾಡ್ತೀವಿ ನಾವು ನಮ್ದೇನಕ್ಕೆ ನಾವು ಕೆಲಸ ಬಿಟ್ಟ ಬಂದಿವ್ರಿ ಇರ್ಲಿ ಯಾರು ಬೇಡ ನಮ್ದು ಏನು ಪರವಾಗಿಲ್ಲ ತಮ್ದು ಯಾರ್ದಾರ ಒಬ್ಬರು ಸಿಬ್ಬಂದಿ ಕಳಿಸಿದ್ರು 35 ಮಂದಿ 25 ಎಷ್ಟು ಅದಾರ ಇವತ್ತಿನ ಲೇಬರ್ ಅಷ್ಟು ಜನ ತೋರಿಸ್ರಿ ಅವ್ರವ್ರ ಹೆಸರು ಕರೆಕ್ಟ್ ಅದಾವೆಲ್ಲ ಚೆಕ್ ಮಾಡ್ತೀವಿ ಅದ ID ನಂಬರ್ ಅದ ಹೆಸರಿನ ಅದಾರ ಇಲ್ಲ ಅಂತೇಳಿ ಚೆಕ್ ಮಾಡಿ ಕಸ ಅಂದ್ರೆ ಅದನ್ನ ಹೋಗಿದ್ವಿ ಮಾಡ್ತೀವ್ರಿ ಅದರ ಕಸ ಕೊಡ್ರಿ ಅವಕಾಶ ಇಲ್ಲ ನಿಮ್ ಸರ್ ಊರು ಹಂಗಲ್ ಸರ್ ನಾ ಕೇಳಾಕತ್ತಿದ್ದ ಬಂದು ಕೊಡೋದಲ್ರಿ ನಾನೇ ಹೇಳಾಕತ್ತಿದ್ ಸರ್ ಈಗ ಅವ ಹೋಗ್ಯಾನ ಅಂತಂದ್ ಅಂದ್ರಿ ಬೆಳಿಗ್ಗೆ GPS ಮಾಡ್ಯಾನ್ರಿ ಹೋದ ಅವ ಲೀವ್ ಹೋಗ್ಯಾನ ಅಂದ್ರಿ ಆ ತರ ನಡೀತೈತೆ ಅಂತ ನಾ ಕೇಳಾಕತ್ತಿರ ಸರ್ ಇರ್ಲಿ ಸರ್ ತಮಗಂಕರು ಗೊತ್ತೈತಿ ಅದ್ರ ಬಗ್ಗೆ ಡೈಲಿ ಒಂದ್ ವಾರದ್ಲಿದ್ದ ಕಂಟಿನ್ಯೂ ಸೇಮ್ ಫೋಟೋ ಹೆಸರುನು ಬೇರೆ ಅದಾರು ಒಳ್ಳೆ ಫೋಟೋನ ಬೇರೆ ಅದಾರು ಆ ತರನು ಅದಾವ ಅದ್ರೊಳಗೆ ತಮಗ್ ಗೊತ್ತೈತಿ ತಾವ್ ಸಹಿ ಮಾಡ್ಲಾರ್ದಂಕ್ರು ಮೂವ್ ಆಗಲ್ಲ ಅದ ಬೆಳಿಗ್ಗೆ ಕೆಲಸ ಮಾಡಿ ಹೋಗಿರ್ತಾರ ಸರ್ ನಾ ಬೆಳಿಗ್ಗೆ ಅಲ್ಲಿ 10 ಗಂಟೆ 57 ನಿಮಿಷಕ್ಕೆ ಅದೀನಿ ಅಲ್ಲೇ ನಂದ GPS ರೆಕಾರ್ಡ್ ಐತಿ ನೀವೇನ್ GPS ಮಾಡಿರಲ್ಲ ಸರ್ ಆ ಸ್ಪಾಟ್ಗೆ ಅಂದ್ರೆ ಅವ್ರು ಯಾವಾಗ ಕೆಲಸ ಮಾಡಿದಾರ ಸರ್ ಡೈಲಿ ಚೆಕ್ ಮಾಡ್ತೀರಿ ಸರ್ ಡೈಲಿ ಚೆಕ್ ಮಾಡ್ತೀರಿ ಡೈಲಿ GPS ನಿಂತ ಚೆಕ್ ಮಾಡ್ತೀರಿ ಸರ್ ನಾವು ಡೈಲಿ GPS ಮಾಡಲ್ಲಿ ಹೋಯ್ತು ನಾವು ಚೆಕ್ ಮಾಡ್ತೀರಿ ಹೌದ್ರಿ ಅಂದ್ರ ಅಲ್ಲಿ ತಮಗ್ ಮಾಹಿತಿ ಇರ್ತೈತೆ ಅಂದಂಗ ಆತಂಗಾರ ಅಲ್ಲಿ GPS ಇವತ್ತು ಆಗೈತಪ್ಪ ಅಂದ್ರೆ ಇಲ್ಲಿ ಸ್ಪಾಟ್ನಾಗ ಮಂದಿ ಅದಾರ ಇವತ್ತು ಇದ ಸೇಮ್ ಎಲ್ಲಾರು ಇದ ಡ್ರೆಸ್ ಹಾಕೊಂಬಂದ್ ಇವತ್ತು ಎಲ್ಲಾರು ಇದನ್ ಮಾಡ್ಯಾರ ಇವ್ರ ಅನ್ನೋದಂಗ ತಮಗ್ ಗೊತ್ತಾತಂಗಾರ ಗೊತ್ತಾಗಿರ್ತೈತೆ ಹಂಗಾರ ಮಾಡ್ತಿರ್ತಾರೆ ಸರ್ ಡೈಲಿ ನಾನು ಈಗ ಕಂಟಿನ್ಯೂ ಒಂದ್ ವಾರದ್ದು ಡೈಲಿ ಸೇಮ್ ಲೊಕೇಶನ್ ಸೇಮ್ ಇದು ತಗೋರಿ ನೋಡ್ರಿ ಸರ್ ನೋಡ್ರಿ ಅದ್ರಾಗ ಏನೈತಿ ಫೋನ್ಯಾಗ ಅದಾವ್ರಿ ನಾವು ಪ್ರಿಂಟ್ ತೆಗ್ದಿಲ್ಲ ಯಾಕಂದ್ರೆ ನಮಗೂ ಇಲ್ಲಿ ಪ್ರಿಂಟರ್ದ ವ್ಯವಸ್ಥೆ ಇಲ್ಲ ಮನೇಲಿದ ಬೇಕಂತ ತಕೊಂಬಂದ್ ಪ್ರಿಂಟ್ ತಕೊಂಬಂದ್ ಕೊಡ್ತೀನಿ ನಾನು ಅದಕ್ಕೆ ಏನಿಲ್ಲ ರೀ ಈಗ ನನ್ನ ಹತ್ರ ಫೋನ್ ಸೇಮ್ ಡ್ರೆಸ್ ಹಿಂಗ ನಿಂತಿರೋ ಮನುಷ್ಯ ಹಿಂಗ ನಿಂತಿರ್ತಾನ ಮಾರನೇ ದಿನ ಹಿಂಗರಾಗದಿಲ್ಲ ಅವ ಅದ್ ಹೆಂಗ ಸರ್ ಅದ ಹೆಂಗ ಮತ್ತ ಈಗ ಬೆಳಿಗ್ಗೆ ಚಲೋ ಆಗಿರೋ ಮನುಷ್ಯ ಕಟಿಂಗ್ ಮಾಡಕತ್ತಾನ ಅಲ್ಲಿ ಒಬ್ಬ ಯಾರ ಅಲ್ಲ ಜೋಳದ ಕಟಿಂಗ್ ಶಾಪ್ನಾಗ ಅದಾನ ಈಗ ಪ್ರೆಸೆಂಟ್ ಅವಂಗೂ ಭೇಟಿ ಬನ್ನಿ ಉತ್ಸಾಹ ಒಂದಾತಿ ನಾನಾ ರಾಜಕಾರಣಿ ಅನ್ನಂತ ಮಾತಾಡಿದ ಏನೇನೋ ಮಾತಾಡ್ತಾ ಇಲ್ಲ ನಮ್ಮ ಅವ್ರವ್ರ ವೈಯಕ್ತಿಕನ ಅದ್ರ ಬಗ್ಗೆ ಏನೋ ಮಾತಾಡಲ್ಲ ನಂದ್ ಏನೈತಿ ನಾ ಅಷ್ಟ್ ಕೇಳವ್ರಿ ಈಗ ಹಾ ಸರ್ ಅದನ್ನ ಕರೆಸ್ತೀನಿ ಅಂತ ಹೇಳಿದ್ರ ಸರ್ ಇದು 28ನೇ ತಾರೀಕಿನ ಸರ್ ಡಾಕ್ಯುಮೆಂಟ್ಸ್ ಏನಿಲ್ಲ ನಾವು ಪಬ್ಲಿಕ್ ತಿಳ್ಸಕತ್ತೀವಿ ಸರ್ ನಾವು ಲೈವ್ ಯಾಕೆ ಬಂದ್ ಮಾಡೋಣ ಅಂತ ಕೇಳ್ತೀವಿ ಸರ್ ಮಾತಾಡೋಣ ಪ್ರತಿ ಟೈಮು ಡೈಲಿ ಕೆಲಸ ಮಾಡ್ತಾರೆ ಸೇಮ್ ಜನ
ಸೇಮ್ ಐತ್ರಿ, ಯಾವ್ದು ಚೇಂಜ್ ಇಲ್ಲ. ಇಂಥ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರಾದ ಮಂಜುನಾಥ್ ವಿ ಹಿರೇಮಠ್ ಹಾಗೂ ಮಂಜುನಾಥ್ ಮಾನಿ ಅವರು ನೇರವಾಗಿ ಇಲಾಖೆಯ ಅಧಿಕಾರಿಗಳನ್ನು ಸಾರ್ವಜನಿಕವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಈ ದೋಚಾಟಕ್ಕೆ ಕೂಡಲೇ ಉತ್ತರಿಸಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಗ್ರಾಮದ ಅಭಿವೃದ್ಧಿ ಆಗಬೇಕಿದ್ದ ಹಣ ಲೂಟಿ ಆಗ್ತಾ ಇದೆ ಎಂಬ ಆರೋಪಗಳು ಸಾಬೀತಾದರೆ ಇದು ಜನರ ತೆರಿಗೆ ಹಣದ ಮೇಲೆ ನಡೆದ ದ್ರೋಹವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ.